ಶೃಂಗೇರಿ ಶಾರದಾಂಬೆ ದೇವಸ್ಥಾನವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ದಂಡೆಯಲ್ಲಿರುವ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧ ಕ್ಷೇತ್ರವಾಗಿದೆ. ಇದನ್ನು 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದರು. ಈ ದೇವಾಲಯವು ಶಿವಮೊಗ್ಗದಿಂದ ಸುಮಾರು 102 ಕಿಲೋಮೀಟರ್ ಮತ್ತು ಉಡುಪಿಯಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಆದಿ ಶಂಕರಾಚಾರ್ಯರು ಭಾರತದಲ್ಲಿ ಧರ್ಮವನ್ನು ಪ್ರಸಾರ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಒಂದು ಅದ್ಭುತ ಘಟನೆ ನಡೆಯಿತು. ಒಂದು ನಾಗರ ಹಾವು ತನ್ನ ಹೂಡನ್ನು ಹರಡಿಕೊಂಡು ಗರ್ಭಿಣಿ ಕಪ್ಪೆಯನ್ನು ಮಳೆಯ ಬಿಸಿಲಿನಿಂದ ರಕ್ಷಿಸುತ್ತಿತ್ತು. ಸ್ವಾಭಾವಿಕವಾಗಿ ಶತ್ರುಗಳಾದ ಪ್ರಾಣಿಗಳು ಇಲ್ಲಿ ಪ್ರೀತಿಯಿಂದ ವರ್ತಿಸುತ್ತಿರುವುದನ್ನು ನೋಡಿ ಈ ಸ್ಥಳ ಪವಿತ್ರವೆಂದು ತಿಳಿದು ಮಠವನ್ನು ಇಲ್ಲಿ ಸ್ಥಾಪಿಸಿದರು. ಶೃಂಗೇರಿಯಲ್ಲಿ ಪೂಜೆಯಾಗುವ ಮುಖ್ಯ ದೇವತೆ ಶಾರದಾಂಬೆ ದೇವಿ. ಅವರು ವಿದ್ಯೆ, ಜ್ಞಾನ ಮತ್ತು ಬುದ್ಧಿಯ ದೇವಿಯಾಗಿದ್ದಾರೆ. ಶೃಂಗೇರಿ ದೇವಸ್ಥಾನವು ಸುಂದರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಾಗಿ ಪ್ರಸಿದ್ಧವಾಗಿದೆ. ಇಲ್ಲಿ ಮುಖ್ಯವಾಗಿ 2 ದೇವಸ್ಥಾನಗಳು ಪ್ರಸಿದ್ಧ: ಶಾರದಾಂಬೆ ದೇವಸ್ಥಾನ, ವಿದ್ಯಾಶಂಕರ ದೇವಸ್ಥಾನ. ವಿದ್ಯಾಶಂಕರ ದೇವಸ್ಥಾನವು ಖಗೋಳಶಾಸ್ತ್ರ ಮತ್ತು ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ. ಆದಿ ಶಂಕರಾಚಾರ್ಯರಿಂದ ಆರಂಭವಾದ ಗುರು ಪರಂಪರೆ ಇಂದಿಗೂ ನಿರಂತರವಾಗಿ ಮುಂದುವರಿಯುತ್ತಿದೆ. ಪ್ರತಿ ಗುರು ತಮ್ಮ ಶಿಷ್ಯನನ್ನು ಮುಂದಿನ ಪೀಠಾಧಿಪತಿಯಾಗಿ ಆಯ್ಕೆ ಮಾಡುತ್ತಾರೆ. ಶೃಂಗೇರಿಯ ತುಂಗಾ ನದಿಯ ಮೀನುಗಳು ಪವಿತ್ರತೆಯ ಸಂಕೇತವಾಗಿದ್ದು, ಭಕ್ತರು ಪ್ರೀತಿಯಿಂದ ಅವುಗಳನ್ನು ಕಾಪಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.